This is Rekha, Assistant Professor, Government First Grade College, Madhugiri, Department of Commerce. Today we shall discuss about staffing. In that staffing, we'll discuss about steps in staffing process. First, we know about the introduction of staffing process. Hiring process is nothing but staffing process. Staffing cannot be done arbitrarily. If it is resorted in that manner, the firm will be in chaotic condition and cannot achieve its set objectives. ಅಂದರೆ ಸ್ಟಾಫಿಂಗ್ ಅನ್ನೋದು ಒಂದು ಸ್ಟಾಫಿಂಗ್ ಪ್ರೊಸೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಆರ್ಗನೈಸೇಷನ್. ಸೊ ಬಿಕಾಸ್ ವಿ ಕ್ಯಾನ್ ಹೈಡ್ ದ ಪೀಪಲ್ in the organization. Suppose staffing cannot done properly, it should be a waste ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ we cannot achieve the objectives in an organization. So therefore always we can appropriate and sound selection process has to be adopted in the organization. So next we shall discuss about some of the steps involved in the selection process, staffing process. First one is manpower planning and human resources. So planning, so ಇಲ್ಲಿ manpower planning or human resources planning ಅಂತಂದರೆ, ಸೊ manpower planning ಅನ್ನೋದು it is what are the future requirements of the labor force in the organization. ಅಂದರೆ ಸೊ ಫ್ಯೂಚರಲ್ಲಿ ಎಷ್ಟು ನಮಗೆ ಲೇಬರ್ ಫೋರ್ಸ್ ಅವಶ್ಯಕತೆ ಅನ್ನೋದ್ರ ಬಗ್ಗೆ ಫಸ್ಟ್ ಪ್ಲ್ಯಾನ್ ಮಾಡ್ತೀವಿ. ಸೊ ದಟ್ ಪ್ಲಾನ್ ಕ್ಯಾನ್ ಬಿ ಕ್ವಾಲಿಟೇಟಿವ್ ಆ್ಯಂಡ್ ಆಲ್ಸೋ ಕ್ವಾಂಟಿಟೇಟಿವ್. ಸೊ ಮೆಷರ್ಸ್ ಆಫ್ ಲೇಬರ್ ಫೋರ್ಸ್ ರಿಕ್ವೈರ್ಡ್ ಫಾರ್ ದ ಎಂಟರ್ಪ್ರೈಸಸ್ ಫಾರ್ ದ ಫ್ಯೂಚರ್. ಅಂದರೆ ನಮಗೆ ಎಷ್ಟು ಕ್ವಾಲಿಟೇಟಿವ್ ಆ್ಯಂಡ್ ಆಲ್ಸೋ ಎಷ್ಟು ಕ್ವಾಂಟಿಟಿ ಆಫ್ ಲೇಬರ್ ಫೋರ್ಸ್ ಅವಶ್ಯಕತೆ ಇದೆ ಒಂದು ಆರ್ಗನೈಸೇಷನ್ಗೆ ಅನ್ನೋದ್ರ ಬಗ್ಗೆ ಫಸ್ಟು ಒಂದು ಪ್ಲ್ಯಾನ್ನ ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ರಿಕ್ರೂಟ್ಮೆಂಟ್. ಸೊ ರಿಕ್ರೂಟ್ಮೆಂಟ್ ಅಂದರೆ ಆಫ್ಟರ್ ವಿ ಕ್ಯಾನ್ ಡಿಟರ್ಮಿನ್ ದ manpower planning. So next we shall begin with the recruitment process. So recruitment means we have to searching the prospective employees in the particular job. And also recruitment, main aim of recruitment is it is stimulate the workers to appoint to fulfill the so and so job or apply the particular job. ಅಂದರೆ ಸೊ ರಿಕ್ರೂಟ್ಮೆಂಟ್ ಅನ್ನೋದು ಸರ್ಚ್ ಮಾಡುತ್ತೆ ಒಂದು ಪೀಪಲ್ನ. ಸೊ ಅಂದರೆ ಪ್ರಾಸ್ಪೆಕ್ಟಿವ್ ಎಂಪ್ಲಾಯೀಸ್ ಅಂತ ಯಾರಿದ್ದಾರೆ, ಅಂದರೆ ಸರ್ಚ್ ಮಾಡುವಂಥ ಎಂಪ್ಲಾಯೀಸ್ ಯಾರಿದ್ದಾರೆ ಒಂದು ಜಾಬ್ಗೆ, ಅಂಥವ್ರನ್ನ ಇಲ್ಲಿ ಒಂದು ರಿಕ್ರೂಟ್ಮೆಂಟ್ ಅನ್ನೋದು ಒಂದು ಸ್ಟಿಮ್ಯುಲೇಟ್ ಮಾಡ್ತಾ ಹೋಗುತ್ತೆ ಒಂದು ಪರ್ಟಿಕ್ಯುಲರ್ ಜಾಬ್ಗೆ ಅಪ್ಲೈನ ಮಾಡೋದಕ್ಕೆ. ಅದನ್ನು ನಾವು ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಯು ಹ್ಯಾವ್ ಟು ಸೆಲೆಕ್ಟೆಡ್ ದ ಪೀಪಲ್ ಫಾರ್ ದ ಪರ್ಟಿಕ್ಯುಲರ್ job. So recruitment, always we can discover the sources where potential employees will be selected anta. So the scientific recruitment, always it is a greater productivity and also better wages, higher morale and reduction in the labor turnover and better reputation of the concern. ಅಂದರೆ ಒಂದು ರಿಕ್ರೂಟ್ಮೆಂಟ್ ಏನು ನೋಡುತ್ತೆ ಅಂದರೆ ಒಂದು ಡಿಸ್ಕವರ್ ಮಾಡುತ್ತೆ ಪೊಟೆನ್ಷಿಯಲ್ ಎಂಪ್ಲಾಯೀಸ್ ಯಾವ ಎಂಪ್ಲಾಯೀಸ್ನ ಸೆಲೆಕ್ಟೆಡ್ ಮಾಡಬೇಕು. ಆಮೇಲೆ ಒಂದು ಸೈಂಟಿಫಿಕ್ ರಿಕ್ರೂಟ್ಮೆಂಟ್ ಏನು ತೋರಿಸುತ್ತೆ ಅಂದರೆ ಒಂದು ಗ್ರೇಟರ್ ಪ್ರೊಡಕ್ಟಿವಿಟಿನ ತೋರಿಸ್ತಾ ಹೋಗುತ್ತೆ ಒಂದು ಆರ್ಗನೈಸೇಷನ್ಸಲ್ಲಿ. ಯಾವ ರೀತಿ ವೇಜಸ್ನ ಕೊಡಬೇಕು, ಹೌ ಟು ಇಂಪ್ರೂವ್ ದ ಮೊರಲ್, ಹೌ ಟು ರೆಡ್ಯೂಸ್ ದ ಲೇಬರ್ ಟರ್ನ್ ಓವರ್, ಇದನ್ನೆಲ್ಲ ಕೂಡ ಒಂದು ರಿಕ್ರೂಟ್ಮೆಂಟು ತಿಳಿಸ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಸೆಲೆಕ್ಷನ್. Selection means we have to selected the right candidate for the right place and also right time. So that is a selection. ಸೊ ಇಲ್ಲಿ ಸೆಲೆಕ್ಷನ್ ಅಂತಂದಾಗ ದ ಮೇನ್ ಪರ್ಪಸ್ ಆಫ್ ಸೆಲೆಕ್ಷನ್ ಪ್ರೊಸೆಸ್ ಅಂತಂದಾಗ, ಸೊ ಫಸ್ಟ್ ವಿ ಕ್ಯಾನ್ ಡಿಟರ್ಮಿನ್ ವೆದರ್ ದ ಕ್ಯಾಂಡಿಡೇಟ್ ಸೂಟಬಲ್ ಫಾರ್ ದ ಎಂಪ್ಲಾಯ್ಮೆಂಟ್ ಇನ್ ದ ಆರ್ಗನೈಸೇಷನ್ ಆರ್ ನಾಟ್. ಅಂದರೆ ಒಬ್ಬ ಎಂಪ್ಲಾಯಿ ಒಂದು ಕ್ಯಾಂಡಿಡೇಟು ಆ ಪೋಸ್ಟ್ಗೆ ಅವನು ಸೆಲೆಕ್ಟೆಡ್ ಪರ್ಟಿಕ್ಯುಲರ್ ಅವನು ಸೂಟೇಬಲ್ ಆಗ್ತಾನಾ ಇಲ್ವಾ ಅನ್ನೋದು ತೋರಿಸ್ತಾ ಹೋಗುತ್ತೆ ಒಂದು ಸೆಲೆಕ್ಷನಲ್ಲಿ. ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಬೇಕಾದ್ರೆ ನಾವು ಇಂಟರ್ವ್ಯೂ ಮಾಡುವಂಥದ್ದಾಗಿರ್ಬೋದು, ಸಮ್ ಆಫ್ ದ ಟೆಸ್ಟನ್ನ ಕ್ಯಾನ್ ಕಂಡಕ್ಟೆಡ್ ದ ಸೆವೆರಲ್ ಟೈಪ್ ಆಫ್ ಟೆಸ್ಟ್, ಸೊ ಆಪ್ಟಿಟ್ಯೂಡ್ ಟೆಸ್ಟ್ ಆರ್ ಕ್ಲರಿಕಲ್ ಟೆಸ್ಟ್, ಸಮ್ ಅದರ್ ಟೆಸ್ಟನ್ನ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು, ಸೊ ಮೆಂಟಲ್ ಟೆಸ್ಟನ್ನ ಇಡುವಂಥದ್ದು. So these are all the steps these are all the tests we have to adapt it. We can selecting the right candidate for the right job. So okay, next one is induction and orientation. So induction and orientation, so it is very very important for the candidates. After selecting the candidates, so we can introduce the company policies and also procedures, what are the rules and regulations. ಸೊ ಅದನ್ನು ಯಾವುದು ತಿಳಿಸ್ತಾ ಹೋಗುತ್ತೆ ಅಂದರೆ ಒಂದು ಇಂಡಕ್ಷನ್ ಪ್ರೋಗ್ರಾಮು ತಿಳಿಸ್ತಾ ಹೋಗುತ್ತೆ.
and also so orientation. So orientation means several programs we have to adapted in the organization. So that informations we can provided the new employees. So what are the informations we can provided the new employees ಅಂತಂದಾಗ some history of the organizations ಆಗಿರ್ಬೋದು, and ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಆಫ್ ದ ಆರ್ಗನೈಸೇಷನ್ ಸ್ಟ್ರಕ್ಚರ್. ಸೊ ಯಾವ ರೀತಿ ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಇದೆ, ಆ್ಯಂಡ್ ಆಲ್ಸೋ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ನ ಕೊಡುವಂಥದ್ದು, ಆ್ಯಂಡ್ ಆಲ್ಸೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ companies, and also employee what are the facilities, and also what are the services we have to given the employees ಅಂತ ಹೇಳ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಗ್ರೀವೆನ್ಸಸ್ ಪ್ರೊಸೀಜರ್ಸ್ ಆಗಿರ್ಬೋದು, ಆ್ಯಂಡ್ ಸೇಫ್ಟಿ ಮೆಷರ್ಸ್, ಯಾವ ರೀತಿ ಸೇಫ್ಟಿ ಮೆಷರ್ಸ್ನ ಇನ್ ವರ್ಕಿಂಗ್ ಎನ್ವಿರಾನ್ಮೆಂಟಲ್ಲಿ ಅಥವಾ ಒಂದು ವರ್ಕ್ನ ಮಾಡಬೇಕಾದ್ರೆ ಯಾವ ರೀತಿ ಸೇಫ್ಟಿ ಮೆಷರ್ಸ್ನ ಅಡಾಪ್ಟ್ ಮಾಡ್ಕೊಳ್ಬೇಕು. ಸೊ ದಿಸ್ ಆರ್ ಆಲ್ ದ ಪ್ರೋಗ್ರಾಮ್ಸ್ ಅಡಾಪ್ಟೆಡ್ ಫಾರ್ ದ ನ್ಯೂ ಕಮರ್ ಅಥವಾ ನ್ಯೂ ಎಂಪ್ಲಾಯೀಸ್ಗೆ ಕೊಡುವಂಥದ್ದು. ಸೊ ಇದನ್ನು ನಾವು ಓರಿಯೆಂಟೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಆಫ್ಟರ್ ಸೆಲೆಕ್ಟಿಂಗ್ ದ ಎಂಪ್ಲಾಯೀಸ್, ದ ಮೋಸ್ಟ್ ಇಂಪಾರ್ಟೆಂಟ್ part of personnel program andre it is import the so training for the newcomer. So that means today the rapid technologies changes agtare, so that's why we can need the training to the employees. So because we can enhance the skills, the skills na enhance ಮಾಡೋದಕ್ಕೆ. ಸೊ ಬಿಕಾಸ್ ದಟ್ ನ್ಯೂ ಕಮರ್ ಆಗಿರೋದ್ರಿಂದ, ಸೊ ದಟ್ ಕೊಟ್ಟಿರುವಂಥ ಜಾಬಲ್ಲಿ ಏನೇನು ವರ್ಕ್ ಇದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅಷ್ಟು ಐಡಿಯಾಸ್ ಇರಲ್ಲ. ಸೊ ಹಾಗಾಗಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ನ ನಾವು ಅಡಾಪ್ಟ್ ಮಾಡೋದ್ರಿಂದ ಒಂದು ಆರ್ಗನೈಸೇಷನ್ಸಲ್ಲಿ ನಾವು ಡೆವಲಪ್ಮೆಂಟ್ನ ಜಾಸ್ತಿ ಮಾಡ್ಕೊಳ್ಬೋದು. ಜೊತೆಗೆ ಒಂದು ಸಿಸ್ಟಮ್ಯಾಟಿಕ್ ಪ್ರೋಗ್ರಾಮ್ನ ನಾವು ಟ್ರೈನಿಂಗ್ ಪ್ರೋಗ್ರಾಮ್ನ ಅಡಾಪ್ಟ್ ಮಾಡೋದ್ರಿಂದ, ಸೊ ವಿ ಹ್ಯಾವ್ ಟು ಲರ್ನ್ ಫಾರ್ ದ ಜಾಬ್ಸ್. ಒಂದು ಈ ಇನ್ಫಾರ್ಮೇಷನ್ಸ್ ಅಥವಾ ಒಂದು ಜಾಬ್ ಬಗ್ಗೆ ತುಂಬ ಲರ್ನ್ನ ಮಾಡ್ತಾ ಹೋಗ್ತಾರೆ. ಸೊ ಲರ್ನ್ ಮಾಡ್ತಾ ಹೋದಂಗೆಲ್ಲ ಕೂಡ ಅವರ ನಾಲೆಡ್ಜು ಒಂದು ಇನ್ಕ್ರೀಸ್ ಆಗ್ತಾ ಹೋಗುವಂಥದ್ದು. ಸೊ ನೆಕ್ಸ್ಟ್ ಡೆವಲಪ್ಮೆಂಟ್. ಸೊ ಡೆವಲಪ್ಮೆಂಟ್ ಅಂತಂದಾಗ ಆಲ್ವೇಸ್ ಎ ಸೌಂಡ್ ಸ್ಟಾಫಿಂಗ್ ಪಾಲಿಸಿ calls for the introduction of a system planned so promotions of every organization. So if employees are not all having suitable opportunities for the development and so promotion, so they get frustrated. So that's why we can give the training facilities. ಒಂದು ಟ್ರೈನಿಂಗ್ ಫೆಸಿಲಿಟೀಸ್ನ ಕೊಡೋದ್ರಿಂದ ಸೊ ಅವ್ರು ಏನಾಗ್ತಾರೆ, ಸೊ ಒಂದು ವರ್ಕಿಂಗ್ ಎನ್ವಿರಾನ್ಮೆಂಟಲ್ಲಿ ಅಥವಾ ಒಂದು ಆ್ಯಕ್ಟಿವಿಟೀಸಲ್ಲಿ ಅವರು ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾರೆ. ಸೊ ಅವಾಗ ಅವ್ರಿಗೆ ಸಮ್ ಆಫ್ ದ ಅಪರ್ಚುನಿಟೀಸ್ ಬರ್ತಾ ಹೋಗುತ್ತೆ. ಸೊ ಬಿಕಾಸ್ ವಿ ಕ್ಯಾನ್ ಪ್ರಮೋಟ್ ಫಾರ್ ದ ಹೈಯರ್ ಜಾಬ್ಸ್. ಸೊ ಓಕೆ, ಸೊ ದಟ್ಸ್ ವೈ ಸಮ್ ಆಫ್ ದ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ವಿ ಹ್ಯಾವ್ ಟು ಅಡಾಪ್ಟೆಡ್. ಸೊ ಅಂದರೆ ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಎಂಪ್ಲಾಯಿ should be given to understand the various promotional routes. So what are the possibilities are there. ಸೊ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ನ ತಿಳ್ಕೊಳ್ಬೇಕಾಗುತ್ತೆ. ಏಕೆಂದರೆ ನಾವು ಪ್ರಮೋಷನ್ಸ್ ಕೊಡಬೇಕು ಅಂದರೆ ಅವರು ಆ ವರ್ಕಲ್ಲಿ ಪರ್ಫಾರ್ಮೆನ್ಸ್ನ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆವಾಗ ಮಾತ್ರ ಸೊ ನಾವು ಅವ್ರನ್ನ ಸೊ ಒಂದು ಹೈಯರ್ ಪೋಸ್ಟ್ಗೆ ಒಂದು ಪ್ರಮೋಟ್ನ ಮಾಡುವಂಥದ್ದು. ಸೊ ದಟ್ಸ್ ವೈ ವಿ ಹ್ಯಾವ್ ಟು ಗಿವಿಂಗ್ ದ ಸೊ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆ್ಯಂಡ್ ಆಲ್ಸೋ ಓರಿಯೆಂಟೇಷನ್ ಆ್ಯಂಡ್ ಆಲ್ಸೋ ಇಂಡಕ್ಷನ್ ಪ್ರೋಗ್ರಾಮ್ಸ್ ಹ್ಯಾವ್ ಟು ಗಿವಿಂಗ್ ದ ಸೊ ಎಂಪ್ಲಾಯೀಸ್ ಇನ್ ದ ಆರ್ಗನೈಸೇಷನ್. So next one is performance appraisal. So ಇಲ್ಲಿ performance appraisal means we can appraisal the candidates or appraising the so employees ಅಂತ ಹೇಳ್ತಾರೆ. ಅಂದರೆ ದಟ್ ಮೀನ್ಸ್ ಅಪ್ರೈಸಲ್ ಆಫ್ ಎಂಪ್ಲಾಯೀಸ್ ಮೀನ್ಸ್ ಇಟ್ ರಿವೀಲ್ಸ್ ದ ಆಸ್ ಟು ಹೌ ಎಫಿಷಿಯೆಂಟ್ಲಿ ದ ಸಬಾರ್ಡಿನೇಟ್ ಈಸ್ ಪರ್ಫಾರ್ಮಿಂಗ್ ದ ಪರ್ಟಿಕ್ಯುಲರ್ ಜಾಬ್. And also we can know the so aptitude and other qualities necessary to perform for the particular job ಅಂತ. ಅಂದರೆ ನಾವು ಏನು ಅವ್ರಿಗೆ ಅಸೈನ್ ಮಾಡಿದ್ದೀವಿ ಅದರಲ್ಲಿ ಯಾವ ರೀತಿ ಅವರು ವರ್ಕನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಎವಾಲ್ಯೂಯೇಟ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ದ ಕ್ವಾಲಿಟೀಸ್ ಆಫ್ ದ ಎಂಪ್ಲಾಯೀಸ್ ಈಸ್ ಅಪ್ರೋಪ್ರಿಯೇಟೆಡ್ ಓನ್ಲಿ ಥ್ರೂ ದ ಸೊ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಅಂದರೆ ಅವರು ಕ್ವಾಲಿಟೀಸ್ನ ನಾವು ಎಂಪ್ಲಾಯೀಸ್ ಕ್ವಾಲಿಟೀಸ್ನ ನೋಡಬೇಕು ಅಂದರೆ ಓನ್ಲಿ ನಾವು ಒಂದು ಪರ್ಫಾರ್ಮೆನ್ಸ್ ಅಪ್ರೈಸಲ್ನ ಅಡಾಪ್ಟ್ ಮಾಡೋದ್ರಿಂದ. ಸೊ ವಿ ಕ್ಯಾನ್ ಎವಾಲ್ಯೂಯೇಟ್ ದ ಕ್ಯಾಂಡಿಡೇಟ್ಸ್ ಅಥವಾ ವಿ ಕ್ಯಾನ್ ಎವಾಲ್ಯೂಯೇಟ್ ದ ಸೊ ಎಂಪ್ಲಾಯೀಸ್. ಸೊ ಅವಾಗ ಏನಾಗುತ್ತೆ, ವಿ ಕ್ಯಾನ್ ಗಿವ್ ದ ಫೀಡ್ಬ್ಯಾಕ್ ಟು ದ ಸೊ ಮ್ಯಾನೇಜ್ಮೆಂಟ್. ಆ್ಯಂಡ್ ಆಲ್ಸೋ ಮ್ಯಾನೇಜ್ಮೆಂಟ್ಗೂ ಕೂಡ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಟು ದ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಸೊ ಹೌ ದ ಪರ್ಫಾರ್ಮೆನ್ಸ್ ಯಾವ ರೀತಿ ಅವರು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ಸು ಪಾಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಸೊ ಅಲ್ಲಿಗೆ ಯಾವ ರೀತಿ ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಒಂದು ಆರ್ಗನೈಸೇಷನ್ಸಲ್ಲಿ ಅನ್ನೋದು ನೋಡ್ತಾ
ನೋಡ್ತಾ ಹೋಗುವಂಥದ್ದು. ಸೊ ದಟ್ಸ್ ವೈ ವಿ ಕ್ಯಾನ್ ಅಡಾಪ್ಟ್ ದ ಪರ್ಫಾರ್ಮೆನ್ಸ್. ಸೊ ಅಪ್ರೈಸಲ್ ಆಲ್ವೇಸ್ ವಿ ಕ್ಯಾನ್ evaluate the employees ability to do the particular job. So next one is promotions and transfers. So promotions means always we can promote the lower level job to the higher level job. So that means we have to giving the more responsibilities and also more activities. You can do the organization, ಅಥವಾ you can do the so and so ವರ್ಕ್ ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ಇನ್ಕ್ರೀಸ್ ದ ಸೊ ಪ್ರೆಸ್ಟೇಜ್ ಜಾಸ್ತಿ ಆಗುತ್ತೆ, ಸ್ಟೇಟಸ್ ಜಾಸ್ತಿ ಆಗುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಜನರಲಿ ಇಟ್ ಇನ್ಕ್ರೀಸಸ್ ಪೇ ಸ್ಕೇಲ್ ಆಲ್ಸೋ. ಸೊ ಪೇ ಸ್ಕೇಲು ಕೂಡ ಜಾಸ್ತಿ ಆಗುವಂಥದ್ದು. ಆ್ಯಂಡ್ ಆಲ್ಸೋ ಸೊ ಟ್ರಾನ್ಸ್ಫರ್ ಮೀನ್ಸ್ ಇಟ್ ಮೂವ್ಮೆಂಟ್ ಆಫ್ ಎಂಪ್ಲಾಯೀಸ್ ಫ್ರಮ್ ಒನ್ ಜಾಬ್ ಟು ದ ಅನದರ್ ಜಾಬ್. ದೆರ್ ಇಸ್ ನೋ ಹೈಯರ್ ಜಾಬ್, ಓನ್ಲಿ ವಿ ಕ್ಯಾನ್ ಸೇಮ್ ಜಾಬ್ ಇರುತ್ತೆ. ಅದನ್ನು ಅವ್ರಿಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಅವರು ಸೇಮ್ ಜಾಬ್ಗೆ ಟ್ರಾನ್ಸ್ಫರ್ ಆಗುವಂಥದ್ದು. ಸೊ ವಿತೌಟ್ ಎನಿ ಅದರ್ ಇನ್ಕ್ರೀಸಸ್ ಇನ್ ದ ಪೇ ಆ್ಯಂಡ್ ಆಲ್ಸೋ ಸ್ಟೇಟಸ್ ಆ್ಯಂಡ್ ಆಲ್ಸೋ ರೆಸ್ಪಾನ್ಸಿಬಿಲಿಟೀಸ್ ಏನೂ ಕೂಡ ಇಲ್ಲಿ ಇನ್ಕ್ರೀಸ್ ಆಗಲ್ಲ. ಜಸ್ಟ್ ವಿ ಕ್ಯಾನ್ ಮೂವ್ ದ employees from one job to the so another job. So that's why usually transfer takes place between the jobs. ಸೇಮ್ ಸ್ಯಾಲರೀಸ್ ಇರುತ್ತೆ, ಸೇಮ್ ಜಾಬ್ ಇರುತ್ತೆ. ಸೊ ಅಂಥದಕ್ಕೆ ಅವ್ರನ್ನ ಮೂಮೆಂಟ್ನ ಮಾಡುವಂಥದ್ದು. ಸೊ ನೆಕ್ಸ್ಟ್ ಒನ್ ಈಸ್ ಸೊ ಕಾಂಪನ್ಸೇಷನ್. ಸೊ ಕಾಂಪನ್ಸೇಷನ್ ಮೀನ್ಸ್ ವಿ ಕ್ಯಾನ್ ಫಿಕ್ಸೇಷನ್ ಆಫ್ ರೆಮ್ಯುನರೇಷನ್. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫಿಕ್ಸ್ ದ ರೆಮ್ಯುನರೇಷನ್. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಕಾಂಪ್ಲೆಕ್ಸ್ ಫಂಕ್ಷನ್ ಅಂತ ಕೂಡ ನಾವು ಹೇಳ್ಬೋದು. ಏಕೆಂದರೆ ವಿ ಕ್ಯಾನ್ ಡಿಟರ್ಮಿನ್ ದ ಎಕ್ಸಾಕ್ಟ್ ವೇಜಸ್ ಆಫ್ ಎ ಪರ್ಟಿಕ್ಯುಲರ್ ಜಾಬ್. ಸೊ ಅಲ್ಲಿ ಒಂದು ಪರ್ಫಾರ್ಮೆನ್ಸ್ನ ನೋಡಿಕೊಂಡು ವಿ ಕ್ಯಾನ್ ಫಿಕ್ಸ್ ದ ಸ್ಯಾಲರೀಸ್ ಆ್ಯಂಡ್ ಆಲ್ಸೋ ಸೊ ವೇಜಸ್. ಅಂದರೆ ಡಿಪೆಂಡ್ ಅಪಾನ್ ದ ಲೆವೆಲ್ ಆಫ್ ಜಾಬ್ಸ್. ಸೊ ಅದ್ರ ಮೇಲೆ ವಿ ಕ್ಯಾನ್ ಗಿವ್ ದ ಸೊ ಕಾಂಪನ್ಸೇಷನ್. ಸೊ ದಟ್ಸ್ ವೈ ವಿ ಕ್ಯಾನ್ ಜಾಬ್ ಅವಾಲ್ಯುಯೇಷನ್ಸ್ನ ನಾವು ಮಾಡೋದ್ರಿಂದ ಸಿಸ್ಟಮ್ಯಾಟಿಕ್ ಟೆಕ್ನಿಕ್ನ ವಿ ಹ್ಯಾವ್ ಟು ಡಿಟರ್ಮಿನ್ ಮಾಡೋದ್ರಿಂದ ಸೊ ಒಂದು ಪರ್ಟಿಕ್ಯುಲರ್ ಜಾಬ್ ವರ್ತ್ ಏನಿದೆ ಸೊ ಅದ್ರ ಮೇಲೆ ನಾವೇನು ಮಾಡ್ತೀವಿ, ಒಂದು ವೇಜಸ್ನ ಆಗಿರ್ಬೋದು, ಒಂದು ಸ್ಯಾಲರೀಸ್ನ ಸೊ ಕೊಡ್ತಾ ಹೋಗುವಂಥದ್ದು. ಸೊ ಇದನ್ನು ನಾವು ಕಾಂಪನ್ಸೇಷನ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಆಲ್ ದ ಸ್ಟೆಪ್ ಆಫ್ ಸ್ಟಾಫಿಂಗ್ ಪ್ರೋಸೆಸ್. ಸೊ ನೆಕ್ಸ್ಟ್ lastly I will conclude it that selection is the best way to achieve the success in the business world. ಸೊ ಅಂದರೆ ಒಂದು ಸೆಲೆಕ್ಷನ್ ಅನ್ನೋದು ಬೆಸ್ಟ್ ವೇ ಆಗಿರುತ್ತೆ. ಸೊ ಯಾಕೆಂದರೆ ಸಪೋಸ್ ವಿ ಕೆನಾಟ್ ಸೆಲೆಕ್ಟ್ ದ ಬೆಸ್ಟ್ ಕ್ಯಾಂಡಿಡೇಟ್ ಅಂತಂದಾಗ ನಾವು ಅನ್ಸೈಂಟಿಫಿಕ್ ಆಗಿ ಸೆಲೆಕ್ಷನ್ಸ್ನ ಮಾಡಿದಾಗ ಸೊ ಯಾವುದೇ ಬಿಸ್ನೆಸ್ನಲ್ಲಿ ನಾವು ಅಚೀವ್ನ ಕಾಣೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಒಂದು ಸೆಲೆಕ್ಷನ್ ಪ್ರೊಸೀಜರ್ಸ್ನ ಸೊ ಅಡಾಪ್ಟ್ ಮಾಡೋದ್ರಿಂದ ಪ್ರಿಲಿಮಿನರಿ ಟೆಸ್ಟ್ ಆಗಿರ್ಬೋದು, ಅಥವಾ ಸೊ ಮೇನ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು, ಅಥವಾ ವಿ ಹ್ಯಾವ್ ಟು ಕಂಡಕ್ಟೆಡ್ ದ ಇಂಟರ್ವ್ಯೂಸ್ ಆಗಿರ್ಬೋದು. ಸೊ ಈ ರೀತಿಯೆಲ್ಲ ನಾವು ಅಡಾಪ್ಟ್ನ ಮಾಡೋದ್ರಿಂದ ಒಂದು ರೈಟ್ ಕ್ಯಾಂಡಿಡೇಟ್ನ ನಾವು ವಿ ಕ್ಯಾನ್ ಸೆಲೆಕ್ಟ್. ಸೊ ದಟ್ಸ್ ವೈ ಈಸಿಲಿ ವಿ ಕ್ಯಾನ್ ಅಚೀವ್ ದ success of the business. So next one is selection process totally based on educational skills, communication and technical qualities. ಅಂದರೆ ಸೆಲೆಕ್ಷನ್ ಪ್ರೋಸೆಸ್ ಅನ್ನೋದು ಯಾವಾಗಲೂ ಕೂಡ ಒಂದು ಕ್ವಾಲಿಫಿಕೇಷನ್ಸ್ ಮೇಲೆ, ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏಕೆಂದರೆ ಒಂದು ಎಜುಕೇಷನಲ್ ಸ್ಕಿಲ್ಸ್ನ ನಾವು ನೋಡಲಿಲ್ಲ ಅಂತಂದಾಗ ಸೊ ವಿ ಕೆನಾಟ್ ಡೆಲಿಗೇಟ್ ದ ವರ್ಕ್ ಫ್ರಮ್ ದ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್. ಏಕೆಂದರೆ ಒಂದೊಂದು ವರ್ಕಲ್ಲೂ ಕೂಡ ಅದಕ್ಕೆ ಆದಂಥ ಸ್ಪೆಷಲೈಸೇಷನ್ಸ್ ಇರುತ್ತೆ. ಆ ಸ್ಪೆಷಲೈಸೇಷನ್ ತಕ್ಕನಾಗಿ ಸೊ ನಾವು ವಿ ಕ್ಯಾನ್ ಫಿಲ್ ದ ವೇಕೆನ್ಸೀಸ್. ಅಂದರೆ ವಿ ಕ್ಯಾನ್ ಸೆಲೆಕ್ಟ್ ದ ರೈಟ್ ಕ್ಯಾಂಡಿಡೇಟ್ ಫಾರ್ ದ ಸೊ ರೈಟ್ ಜಾಬ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಸೊ ಕಮ್ಯುನಿಕೇಷನ್ ಆ್ಯಂಡ್ ಆಲ್ಸೋ ಟೆಕ್ನಿಕಲ್ ಕ್ವಾಲಿಟೀಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಕಮ್ಯುನಿಕೇಷನ್ಸ್ ಮೀನ್ಸ್ ವಿ ಕ್ಯಾನ್ ಕಮ್ಯುನಿಕೇಟ್ ವಿತ್ ಅದರ್ people. So how to communicate with co-workers ಅದನ್ನು ನೋಡ್ಕೊಳ್ತೀವಿ. ಆ್ಯಂಡ್ ಆಲ್ಸೋ ಟೆಕ್ನಿಕಲ್ ಕ್ವಾಲಿಟೀಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಆರ್ಗನೈಸೇಷನ್. ಸೊ ಬಿಕಾಸ್ ಟುಡೇ ಇಫ್ ದ ರ್ಯಾಪಿಡ್ technological changes are there, so that's why some technical qualities we have to adopted in the selection process. So okay, these are the selection process of the staffing process. So next references by Venkataramana, Mugeshappa, Prabhakar Murthy and T.N. Narasimhamurthy. So Nagaraju. Thank you.